ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ, ಇದು ಒಂದು ಟೀಮು. ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಒಂದು, ಮತ್ತೊಂದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಇನ್ನೊಂದು. ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ. ಇವೆಲ್ಲ ಕಾಲ್ ರೆಕಾರ್ಡಿಂಗ್ ಅವೆಲ್ಲ, ಯಾರ್ಯಾರು ಎಷ್ಟು ಗಂಟೆ ಟೈಮಲ್ಲಿ ಯಾರ್ಯಾರು ಮಾತಾಡ್ಕೊಂಡ್ರು, ಇದು ಇವತ್ತು ಹೊರಗೆ ಬರಬೇಕು. ನಾಯಕನೂ ಇವನೇ, ಡೈರೆಕ್ಟ್ರು ಇವರೇ, ಪ್ರೊಡ್ಯೂಸರ್ ಇವರೇ, ಎಲ್ಲ ಇವರೇ. ಎಲ್ಲ ಅವ್ರ ಪಾಪ ಕಾರ್ಯಕರ್ತರಂತೆ, ನನಗೆ ಗೊತ್ತಿಲ್ಲ. ಅವ್ರ ಮುಖಂಡರು, ಅವ್ರ ಕಾರ್ಯಕರ್ತರು, ಫ್ಯಾಮಿಲಿ ಮೆಂಬರ್ಸ್ ಫಸ್ಟು ಹೋಗಿ ಮಾನ ಮರ್ಯಾದೆ ಇದ್ದರೆ ಆ ಮಕ್ಕಳಿಗೆ, ಆ ಪಾಪ ತಂದೆ ತಾಯಿಗೆ ಧೈರ್ಯ ಕೊಟ್ಟು ಹಿಂಗಾಗಿದೆ, ಏನಾದ್ರು ಚಿಕ್ಕಮ್ಮಿ ಆಗಿದೆ ಅಂತ ಅವ್ರಿಗೆಲ್ಲ ಶಾಂತನ ಹೇಳಿ ಶಕ್ತಿ ತುಂಬುವಂಥ ಕೆಲಸ ಫಸ್ಟು ಇವ್ರು ಮಾಡಿ. ಹಾಸನದ ಪೆನ್ಡ್ರೈವ್ ವಿಚಾರ ಒಂದು ಕಡೆ ದೇಶದಲ್ಲೆಲ್ಲ ಸಂಚಲನ ಮೂಡಿಸಿದೆ. ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನಿನ್ನೆ ಎಸ್ಐಟಿ ತನಿಖೆ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ಡಿಕೆಶಿ ಮೇಲೆ ಅನೇಕ ಆರೋಪಗಳನ್ನ ಮಾಡಿದ್ರು. ಇನ್ನು ಇಡೀ ಪೆನ್ಡ್ರೈವ್ ವಿಚಾರಕ್ಕೆ ಕಥಾನಾಯಕ ಡಿಕೆ ಎಂದು ಗಂಭೀರ ಆರೋಪ ಮಾಡಿದ್ರು. ಜೊತೆಗೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಅನೇಕ ಕಡೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಪ್ರತಿಭಟನೆ ಬೇರೆ ಮಾಡಿದ್ರು. ಜೆಡಿಎಸ್ ಪಕ್ಷದ ಆರೋಪಕ್ಕೆ ಮತ್ತು ಏಟಿಗೆ ಇವತ್ತು ಡಿಕೆ ಶಿವಕುಮಾರ್ ಅವರು ಖಡಕ್ ಆಗಿಯೇ ಉತ್ತರವನ್ನ ಕೊಟ್ಟಿದ್ದಾರೆ. ಕಥಾನಾಯಕನು ಇವರೇ, ಡೈರೆಕ್ಟ್ರು ಇವರೇ, ಎಲ್ಲ ನನಗೆ ಗೊತ್ತಿದೆ. ಬಿಜೆಪಿಯವರು ಕೈಯಲ್ಲೇ ಇವರು ಏನೇನ್ ಮಾಡಿಸ್ಬೇಕು ಅದನ್ನೆಲ್ಲ ಮಾಡಿಸಿದ್ದಾರೆ. ಕುಮಾರಸ್ವಾಮಿ ಅವರು ಏನೇನ್ ಮಾಡಬೇಕು ಅದನ್ನೆಲ್ಲ ಮಾಡಿದ್ದಾರೆ. ಸಂತ್ರಸ್ತರು ಎಲ್ಲ ಇವರ ಪಕ್ಷದ ಕಾರ್ಯಕರ್ತರೇ ಇದ್ದಾರೆ ಅಂತ ಹೇಳ್ತಾರೆ. ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಇವರಿಗೆ ಮೊದಲು ಹೋಗಿ ಅವರಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬೋ ಕೆಲಸ ಮಾಡ್ಲಿ. ಇವರಿಗೆ ನನ್ನ ಹೆಸರು ಹೇಳಲಿಲ್ಲ ಅಂದ್ರೆ ಮಾರ್ಕೆಟ್ ಓಡಲ್ಲ, ನನ್ನ ಹೆಸರು ಹೇಳಿಲ್ಲ ಅಂದ್ರೆ ಅವರಿಗೆ ನೆಮ್ಮದಿ ಇಲ್ಲ, ನನ್ನ ಹೆಸರು ಹೇಳಿಲ್ಲ ಅಂದ್ರೆ ನೀವು ತೋರಿಸಲ್ಲ, ಅದಕ್ಕೆ ಅವರು ಮಾತನಾಡ್ತಾರೆ ಎಂದು ಕೌಂಟರ್ ಕೊಟ್ಟಿದ್ದಾರೆ. ಒಟ್ನಲ್ಲಿ ಈ ಪೆನ್ ಡ್ರೈವ್ ವಿಚಾರದಲ್ಲಿ ನಡೆಯುತ್ತಿರುವ ಏಟು ಎದುರೇಟಿನ ಪಂದ್ಯಾವಳಿಯಲ್ಲಿ ಗೆಲ್ಲೋರು ಯಾರು ಅನ್ನೋದನ್ನ ಎಸ್ಐಟಿ ಡಿಸೈಡ್ ಮಾಡಬೇಕು. SIT ಮಾಡೋದಾಯ್ತು. ಶಿವಕುಮಾರ್ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತೆ, ಇನ್ನೊಂದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತೆ, ಸುರ್ಜಿವಾಲ ಇನ್ವೆಸ್ಟಿಗೇಷನ್ ಟೀಮ್ ಅಂತೆ. ಭಾಳ ಸಂತೋಷ, ಫಸ್ಟ್ ಕ್ಲಾಸ್. ಕಥಾನಾಯಕನೂ ಇವನೇ, ಡೈರೆಕ್ಟ್ರು ಇವರೇ, ಪ್ರೊಡ್ಯೂಸರ್ ಇವರೇ, ಎಲ್ಲ ಇವರೇ. ಎಲ್ಲ ಏನೇನು ಮಾಡ್ತಾ ಇದ್ದಾರೆ ಎಲ್ಲ ನಮ್ಗೆ ಗೊತ್ತಿದೆ. ನೋಡೋಣ. ಯಾರೋ ಆರೋಪ ಮಾಡಿದ್ರೆ ಪೆಂಡ್ರೈವ್ ಬಿಟ್ಟಿರೋದು ಕಾಂಗ್ರೆಸ್ನವರೇ, ಅದನ್ನು ಕೇಳ್ತಾರೆ. ಅವೇ BJP ಅವ್ರ ಕೈ ಏನೇನು ಮಾಡಿಸ್ಬೇಕು ಮಾಡಿಸಿದ್ದಾರೆ. ಕುಮಾರಸ್ವಾಮಿ ಏನು ಮಾಡಬೇಕಾದ್ರೆ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಿಸಿ ಫಸ್ಟು ಈ ದೇಶಕ್ಕೆ ತೆಗ್ದಿರೋ ಫಸ್ಟು ನಾನು ಹೇಳೋದು, ಎಲ್ಲ ಅವ್ರ ಪಾಪ ಕಾರ್ಯಕರ್ತರಂತೆ, ನನಗೆ ಗೊತ್ತಿಲ್ಲ. ಅವ್ರ ಮುಖಂಡರು, ಅವ್ರ ಕಾರ್ಯಕರ್ತರು, ಫ್ಯಾಮಿಲಿ ಮೆಂಬರ್ಸ್ ಫಸ್ಟು ಹೋಗಿ ಮಾನ ಮರ್ಯಾದೆ ಇದ್ದರೆ ಆ ಮಕ್ಕಳಿಗೆ, ಆ ಪಾಪ ತಂದೆ ತಾಯಿಗೆ ಧೈರ್ಯ ಕೊಟ್ಟು ಹಿಂಗಾಗಿದೆ, ಏನಾದ್ರು ಚಿಕ್ಕಮ್ಮಿ ಆಗಿದೆ ಅಂತ ಅವ್ರಿಗೆಲ್ಲ ಶಾಂತನ ಹೇಳಿ ಶಕ್ತಿ ತುಂಬುವಂಥ ಕೆಲಸ ಫಸ್ಟು ಇವ್ರು ಮಾಡಿ. ಯಾರು ಇವ್ರು ಮಾತಾಡ್ತಾವ್ರಲ್ಲ ಅವರೆಲ್ಲ ಫಸ್ಟ್ ಅದು ಮಾಡಲಿ, ಆಮೇಲೆ ಮಾತಾಡೋಣ. ನನ್ನ ಮೇಲೆ ಮಾಡಲಿಲ್ಲ ಅಂದರೆ ಮಾರ್ಕೆಟ್ ಓಡಲ್ಲ, ನನ್ನ ಹೆಸರಿಲ್ಲ ಅಂದರೆ ಅವ್ರಿಗೆ ನೆಮ್ಮದಿ ಇಲ್ಲ, ನನ್ನ ಹೆಸರು ಹೇಳಿಲ್ಲ ಅಂದರೆ ನೀವು ತೋರಿಸಲ್ಲ. ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್, ನೋ ಸ್ಟ್ರಾಂಗ್ ನೋ ಎನಿಮೀಸ್ ಅಂತ ಮೊದಲು ಹೇಳಿದೆ. ನನ್ನ ಹೆಸರು ಇಲ್ಲದೆ ಪಾಪ ನಿದ್ರೆನೇ ಬರಲ್ಲ ರೀ.